ಸಿ ಬ್ರಾಂಚ್ ಅಂತ ತಗೋಬೇಡಿ, ಯಾಕಂದ್ರೆ ಎ ರಿಪ್ಲೇಸ್ ಮಾಡ್ತಿದೆ. ಬ್ರಾಂಚ್ ಅಥವಾ ADS ತಗೊಳ್ಳಿ. ಈ ವಿಡಿಯೋನ ಪೂರ್ತಿ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. CSC ತಗೋಬೇಕಾ ಇಲ್ಲ AML ಬ್ರಾಂಚ್ ತಗೋಬೇಕಾ ಅಂತ. CSC ಬ್ರಾಂಚ್ ಬೆಸ್ಟ್ ಆಪ್ಷನ್ ಮತ್ತೆ AML ಬೆಸ್ಟ್ ಆಪ್ಷನ್. ಬಟ್ ಇವೆರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನೀವು ಏನ್ ಮಾಡ್ತೀರಾ, ಬರ್ತಿದೆ ಅಂತ AML ಬ್ರಾಂಚ್ ತಗೊಳ್ತೀರಾ. ನಾನು ಹೇಳೋದು ಯಾವ ಬ್ರಾಂಚ್ ಆದ್ರೂ ತಗೊಳ್ಳಿ, ಅದು ನಿಮ್ ಸ್ಕಿಲ್ಸ್ ಮೇಲೆ ಮ್ಯಾಟರ್ ಆಗಿರುತ್ತೆ. ಓಕೆನಾ? ಬಟ್ ನಿಮಗೆ CSC ಬ್ರಾಂಚ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, CSC ಬ್ರಾಂಚ್ ಇಂದ ಯಾವ ಸ್ಕಿಲ್ಸ್ ಕಲಿತು ನೀವು ಯಾವ್ದಾದ್ರು ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಸೈಬರ್ ಸೆಕ್ಯೂರಿಟಿ ತಗೊಳ್ತೀನಿ. ಸೈಬರ್ ಸೆಕ್ಯೂರಿಟಿ ಅಂತ ಒಂದು ಇದು ಇದೆ, ಏನೋ ಒಂದು ಕೋರ್ಸ್ ಇದೆ, ಅದನ್ನು ತಗೋಬಹುದು. ಇಲ್ಲ ನೀವು CSC ಬ್ರಾಂಚ್ ಇಂದಲೇ ಸೈಬರ್ ಸೆಕ್ಯೂರಿಟಿ ಮಾಡ್ತೀನಿ ಅಂದ್ರೆ ಓಕೆ. ನೀವು ಯಾವ ಸ್ಕಿಲ್ ಕಲ್ತಿರ್ತೀರಾ ಆ ಸ್ಕಿಲ್ ಮೇಲೆ ಹೋಗ್ಬೋದು. ಓಕೆನಾ? AML ನಾನು ಏನಕ್ಕೆ ಪ್ರಿಫರ್ ಮಾಡಲ್ಲ ಅಂತ ಅಂದ್ರೆ, AML ಬ್ರಾಂಚ್ ನಾನು ಫಸ್ಟ್ ತಗೊಂಡಿದ್ದೇನೆ, ಬಟ್ ಚೇಂಜ್ ಮಾಡಿದೆ CSC ಬ್ರಾಂಚ್. ಯಾಕಂದ್ರೆ AML ಅದು ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ AML ಒಳ್ಳೆ ಕೋರ್ಸ್, ಯಾಕಂದ್ರೆ ಅದು ಈಗ ಈಗಿನ ಕಾಲದಲ್ಲಿ ಟ್ರೆಂಡ್ ಅಲ್ಲಿ ಇದೆ. ಮತ್ತೆ ಅದು ಬೀಳೋದು ಇಲ್ಲ, ಯಾಕಂದ್ರೆ ಆಲ್ರೆಡಿ ಗೊತ್ತಿದೆ ಈಗಲೇ ಎಷ್ಟು ಯೂಸ್ ಮಾಡ್ತಿದೀವಿ ಅಂತ. ಏನು ಅಂತಂದ್ರೆ ಯಲ್ಲಿ ನೀವು ಈಗ ಯಾವ್ಯಾವ ಕಾಲೇಜಲ್ಲಿ ತಗೊಂಡ್ರೆ ಕ್ಲೀನ್ ಆಗಿರಲ್ಲ, ಯಾಕಂದ್ರೆ ಈಗ ಬಂದಿರೋದ್ರಿಂದ ಅಂತ ಫ್ಯಾಕಲ್ಟೀಸ್ ಇರಲ್ಲ, ಮತ್ತೆ ಅಂತ ಟೀಚರ್ಸ್ ಗಳು ಇರಲ್ಲ. ಈ ಎಕ್ಸ್ಪರ್ಟ್ಸ್ ಎಲ್ಲಿರ್ತಾರೆ ಅಂತ ಅಂದ್ರೆ, ನಿಮಗೆ ಒಳ್ಳೆ ಕಾಲೇಜಲ್ಲಿ ಎಕ್ಸ್ಪರ್ಟ್ಸ್ ಟೀಚರ್ಸ್ ಇರ್ತಾರೆ. ಓಕೆನಾ? ಎಕ್ಸ್ಪರ್ಟ್ಸ್ ಟೀಚರ್ಸ್ ಒಳ್ಳೆ ಕಾಲೇಜಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನಿಮಗೆ ಏನಾದ್ರು ಒಳ್ಳೆ ಕಾಲೇಜ್ ಸಿಕ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ MS ರಾಮಯ್ಯ ಅಂತ ಕಾಲೇಜ್ಗಳಲ್ಲೆಲ್ಲ ಒಳ್ಳೊಳ್ಳೆ ಟೀಚರ್ಸ್ ಗಳು ಇರ್ತಾರೆ. ಮತ್ತೆ ಈಗ ಅವರೆಲ್ಲ ಟ್ರೈನ್ ಟೀಚರ್ಸ್ ಆಗಿರ್ತಾರೆ. AML ಬ್ರಾಂಚ್ ಬಗ್ಗೆ ಗೊತ್ತಿರೋ ಅವ್ರು ಬಗ್ಗೆ ಸಖತ್ ನಾಲೆಡ್ಜ್ ಇರೋದು. ಮತ್ತೆ ಈಗ ಯಾವ್ಯಾವ ಕಾಲೇಜ್ ಕಡೆ ಎಲ್ಲ ಟೈರ್ 3 ಕಾಲೇಜ್ ಅಂತ ಕಾಲೇಜಲ್ಲೆಲ್ಲ ಟೀಚರ್ಸ್ಗಳು ಅಷ್ಟು ಟೀಚರ್ಸ್ಗಳು ಇರಲ್ಲ. CSC ಬ್ರಾಂಚ್ ಅಂದ್ರೆ ಆಗಿಂದಲೂ ಬ್ರಾಂಚ್ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿ ಟೀಚರ್ಸ್ಗಳು ಇರ್ತಾರೆ. ಬಟ್ ನಾನ್ ಪ್ರಿಫರ್ ಮಾಡೋದು CSC ಬ್ರಾಂಚ್. ನಿಮಗೆ ನನ್ನ ಬಗ್ಗೆ ನಾವು ಅಷ್ಟು ಹೇಳಲ್ಲ, ಯಾಕಂದ್ರೆ ನನ್ನ ವಿಡಿಯೋದಲ್ಲಿ ಈಗ CSC ಬ್ರಾಂಚ್ AML ಅಂತ ಹೇಳ್ತಿದ್ದೀನಿ. ನನ್ ನಂಬಲ್ಲ ಅಂದ್ರೆ ನೀವು ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಇದೆ, ಅದನ್ನ ಚೆಕ್ಔಟ್ ಮಾಡಿ. ನಾನು ಆ ಬ್ರೋ ವಿಡಿಯೋಸ್ ಜಾಸ್ತಿ ನೋಡ್ತೀನಿ, ಯಾಕಂದ್ರೆ ನಾನು ಒಂದು ಪೈಥಾನ್ ಕೋರ್ಸ್ ಕಲ್ತಿರೋದು ಅವರಿಂದಲೇ. ಬಟ್ ನಾನು CSC ಇಂಜಿನಿಯರಿಂಗ್ ಇನ್ ಕನ್ನಡ ಅವರಿಂದಲೇ ತಗೊಂಡಿರೋದು, ಯಾಕಂದ್ರೆ ಅವ್ರದ್ದು ನೋಡಿದ್ದೆ ಒಂದ್ ದಿವಸ AML or CSC ಬ್ರಾಂಚ್ ಅಂತ. ಅದ್ರಲ್ಲಿ CSC ಬ್ರಾಂಚ್ ಯಾಕೋ ಹೈಲೈಟ್ಸ್ ಅಂತ ಅನಿಸ್ತು, ಅದಕ್ಕೆ CSC ಬ್ರಾಂಚ್ ತಗೊಂಡೆ. ಈಗ ನೀವು ಯಾರಾದ್ರೂ ತಗೊಳ್ಳೋರಿದ್ರೆ ನಾನ್ ಪ್ರಿಫರ್ ಮಾಡ್ತೀನಿ CSC ಬ್ರಾಂಚ್ ತಗೊಳ್ಳಿ ಅಂತ. ನಿಮಗೆ AML ಏನಾದ್ರು ಇಷ್ಟ ಇದ್ರೆ ಒಳ್ಳೆ ಕಾಲೇಜ್ ನೋಡಿ ತಗೊಳ್ಳಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಬಟ್ ನನ್ನ ವಿಡಿಯೋ ನಿಮಗೆ ಏನಾದ್ರು ಅಷ್ಟು ಕ್ಲಾರಿಫಿಕೇಶನ್ ಸಿಗ್ಲಿಲ್ಲ, ಮತ್ತೆ ಏನಾದ್ರು ಇನ್ನೂ ಡೌಟ್ಸ್ ಇದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಇಲ್ಲಾಂದ್ರೆ ಇಂಜಿನಿಯರಿಂಗ್ ಕನ್ನಡ ಸರ್ಚ್ ಮಾಡಿ ಅವ್ರದ್ರಲ್ಲಿ ನೋಡಿ, ನಂದೇ ನೋಡಿ ಅಂತ ನಾನೇನು ಹೇಳಲ್ಲ, ಯಾರ್ದ್ರಲ್ಲಾರು ಆಯ್ತು. ಬಟ್ ನಿಮಗೆ ಒಳ್ಳೆ ಕೋರ್ಸ್ ಸಿಗ್ಲಿ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. CSC ಬ್ರಾಂಚ್ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಮತ್ತೆ ನಿಮಗೆ Tier 1, Tier 2, Tier 3 ಕಾಲೇಜ್ ಅಂತ ಇರುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡೋಣ. ಈ Tier 3 ಕಾಲೇಜ್ಗಳಲ್ಲಿ ಏನಿರೋದು ಗೊತ್ತಾ, ಇಲ್ಲಿ ಒಳ್ಳೆ ಟೀಚರ್ಸ್ ಗಳಿರ್ತಾರೆ AML ಗೆ. ಓಕೆನಾ? CSC ಬ್ರಾಂಚ್ಗೂ ಇರ್ತಾರೆ, ಬಟ್ CSC ಬ್ರಾಂಚ್ ಯಾವತ್ತಿದ್ರು ಅದು ಬೀಳಲ್ಲ, ಮತ್ತೆ ಅದಕ್ಕೆ ಯಾವಾಗ್ಲೂ ಸ್ಕೋಪ್ ಇರುತ್ತೆ. ನಾನು ಅದಕ್ಕೋಸ್ಕರ CSC ಬ್ರಾಂಚ್ ತಗೊಳ್ಳಿ ಅಂತ ಹೇಳ್ತೀನಿ. AML ಬೆಸ್ಟ್ ಕೋರ್ಸ್, ಬಟ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಕಾಲೇಜ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆನಾ? ನಿಮಗೆ Tier 1, Tier 2 ಕಾಲೇಜ್ ಗೊತ್ತಿಲ್ಲ, ಯಾವ್ದಾವ್ದು ಕಾಲೇಜಿಗೆ ಹಾಕಿರ್ತೀರಾ, ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ Tier 1, Tier 2 ಅಂದ್ರೇನು, Tier 3 ಅಂದ್ರೇನು, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾವ್ದು ತಗೊಳ್ಳಿ ಅಂತ. ಮತ್ತೆ ನನ್ನ ವಿಡಿಯೋ ಏನಾದ್ರು ನಿಮಗೆ ಪೂರ್ತಿ ಅರ್ಥ ಆಗ್ಲಿಲ್ಲ, ಮತ್ತೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಇನ್ ಕನ್ನಡ ಅಂತ ಇದೆ, ಅವ್ರ ವಿಡಿಯೋ ನೋಡಿ. ಅವರು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ಅವ್ರ ಯೂಟ್ಯೂಬ್ ವಿಡಿಯೋಸ್ ಇದೊಂದೇ ಅಲ್ಲ, ಬೇಜಾನ್ ವಿಡಿಯೋಸ್ ಹಾಕಿದ್ದಾರೆ. ಬಟ್ ನಾನು ಪ್ರಿಫರ್ ಮಾಡೋದು ಇಂಜಿನಿಯರಿಂಗ್ ಕನ್ನಡ. ಅವ್ರ ವಿಡಿಯೋಸ್ ನೋಡಿ, ಯಾಕಂದ್ರೆ ಅವರು ತುಂಬಾನೇ ಚೆನ್ನಾಗಿ ಹೇಳಿರ್ತಾರೆ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇದೇ ತರ ಇಂಜಿನಿಯರಿಂಗ್ ರಿಲೇಟೆಡ್ ಟಾಪಿಕ್ಸ್ ನಮ್ಮ ಚಾನಲ್ ಅಲ್ಲಿ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಇದೇ ತರ ಮುಂದಿನ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಿಮಗೆ ಏನಾದ್ರು ಡೌಟ್ಸ್ ಅಥವಾ ಏನಾದ್ರು ಕ್ಲಿಯರೆನ್ಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ, ನೆಕ್ಸ್ಟ್ ವಿಡಿಯೋ